ಏನೇ ಬಂದರೂ ಕೂಡ ಅದನ್ನು ಸಮಾಜಕ್ಕೆ ಕೊಡುವಂಥ ಹೃದಯವಂತಿಕೆ ಭಾಳ ಕಡಿಮೆ ಆಗ್ತಾ ಇರುವಂಥ ಹೊತ್ತಿನಲ್ಲಿ ನಮ್ಮ ನರಸಿಂಹರಾಜ್ ಈ ಥರದ ಎಲ್ಲ ಪ್ರಯತ್ನಗಳನ್ನು ಒಂದು ಫೌಂಡೇಶನ್ ಮೂಲಕ ಮಾಡ್ತಾ ಇರೋಂಥದ್ದು ಭಾಳ ವಿಭಿನ್ನ ಮತ್ತು ನಾವೆಲ್ಲರೂ ಕೂಡ ಅಭಿನಂದಿಸಬಹುದಾದಂಥ ಕೆಲಸ ಇದು. ನಂದು ಒಂದೇ ಮಾತು ಅಂತಂದರೆ, ನನಗೆ ಮುಂದಿನ ದಿನದಲ್ಲಿ ಹೆಣ್ಣಾಗಿ ಹುಟ್ಟಬೇಕು ಅಂತ ಆಸೆ. ಒಳ್ಳೆಯದಾಗಲಿ. ಭಾಳ ವಿಶಿಷ್ಟವಾದ ಕಾರ್ಯಕ್ರಮ ನೋಡಿ, ಕಲಾಬಂಧು ಫೌಂಡೇಶನ್ ಅವರು ಇವ್ರನ್ನೆಲ್ಲ ಸೇರಿಸಿ ಎಂಥ ವಿಶಿಷ್ಟವಾದ ಕಾರ್ಯಕ್ರಮ ಹಮ್ಮಿಕೊಂಡು ಈ ವೇದಿಕೆಯಿಂದ ಬೆಳೆಯುವ ಯುವ ಚೈತನ್ಯಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇಂದು ನೀವು ತೋರುತ್ತಿರುವ ಈ ಪ್ರೀತಿ ಮತ್ತು ನೀಡುತ್ತಿರುವ ಗೌರವ ನಮ್ಮ ಜವಾಬ್ದಾರಿಯನ್ನು ಮತ್ತಷ್ಟು ಹೆಚ್ಚಿಸಿದೆ. ದೈಹಿಕವಾಗಿ ಸ್ವಲ್ಪ ದಣಿವು ಎನ್ನಿಸುತ್ತಿರುವ ಈ ದಿನಗಳಲ್ಲಿ ನಿಮ್ಮ ಈ ಪ್ರೋತ್ಸಾಹ ಸೇವೆಯನ್ನು ಮುಂದುವರಿಸು ಎಂಬ ಚೈತನ್ಯವನ್ನು ನೀಡಿದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಯೋಜಿಸಿರುವಂಥ ಕಲಾಬಂಧು ಫೌಂಡೇಶನ್ ಅಧ್ಯಕ್ಷರಾದಂಥ ಶ್ರೀ ನರಸಿಂಹರಾಜು ಎಚ್ ಹಾಗೂ ಅವರ ಟೀಮ್ ಅವರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು. ಅವರ ಕಾರ್ಯವೈಖರಿ ಮತ್ತು ಉದ್ದೇಶವನ್ನು ತಿಳಿದುಕೊಂಡಾಗ ಬಹಳ ಹೆಮ್ಮೆ ಅನ್ನಿಸ್ತು. ಯಾಕೆಂದರೆ ಹಾಗೂ ಅಭಿಮಾನ ಸಹ ಹುಟ್ಟಿತು. ಯಾಕೆಂದರೆ ಅವ್ರದ್ದೊಂದು ಸ್ಲೋಗನ್ ಇದೆ, ಶಿಕ್ಷಣ, ಆರೋಗ್ಯ, ಕೌಶಲ್ಯ, ಅಭಿವೃದ್ಧಿ ಮತ್ತು ಅಸಹಾಯಕರಿಗೆ ನೆರವು ಮತ್ತು ರಕ್ಷಣೆ. ಎಂಥ ಮಹತ್ತರವಾದ ಉದ್ದೇಶವನ್ನು ಇಟ್ಕೊಂಡು ಬಹಳ ಯಶಸ್ವಿಯಾಗಿಯೂ ನಡ್ಸ್ಕೊಂಡು ಬರ್ತಿದ್ದಾರೆ ಅನ್ನೋದು ನಿಜವಾಗ್ಲೂ ಗ್ರೇಟ್ ಅನ್ನಿಸ್ತು. ಹಾಗಾಗಿ ನಮ್ಮ ಫ್ಯಾಮಿಲಿಯವ್ರ ಕಡೆಯಿಂದ ತಮ್ಮ ಫೌಂಡೇಶನ್ಗೆ 10,000 ಚೆಕ್ಕನ್ನು ಕೊಡ್ತಾ ಇದ್ದೀವಿ. ಹಸ್ಬೆಂಡು